ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಮತ್ತು ಉಪಮೇಯರ್ ಸ್ಥಾನವನ್ನು ಈಗಾಗಲೇ ಮಾರ್ಚ್ 14ರಿಂದ ಬದಲಾವಣೆ ಆಗಿದೆ. ಅದರಾಗಿ ಆಡಳಿತ ಪಕ್ಷ ಚುಕ್ಕಾಣಿ ಹಿಡಿದಿರುವಂಥ BJP ಈಗ 4ನೇ ಬಾರಿಗೆ ಒಂದು ಮೇಯರ್ ಮತ್ತು ಉಪಮೇಯರನ್ನು ನೋಡ್ತಾ ಇದೆ. ಇದರ ಹಿಂದೆಯಲ್ಲೇ ರಾಜಕೀಯ ತಂತ್ರಗಾರಿಕೆ ತೆರೆಮರೆಯಲ್ಲಿ ನಡೀತಾ ಇರುವುದು ಅದ್ರ ನಿಜ. ಆದರೆ ನಾಯಕರುಗಳಲ್ಲಿ ಏನು ನಡೀತಾ ಇದೆ, ಯಾವ ರೀತಿ ಚರ್ಚೆ ನಡೀತಾ ಇದೆ ಅನ್ನೋದನ್ನು ಭಾರತೀಯ ಜನತಾ ಪಕ್ಷದ ರಾಜ್ಯದ ಉಪಾಧ್ಯಕ್ಷರಾದಂಥ ಅನಿಲ್ ಬೆನ್ಕೆ, ಮಾಜಿ ಸಚಿವರಾದಂಥ ಅನಿಲ್ ಬೆನ್ಕೆ ಅವರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಅನ್ನೋದನ್ನು ಕೇಳಿ ಸರ್, ಯಾವ ರೀತಿ ಒಂದು ತಂತ್ರಗಾರಿಕೆ ನಡೀತಾ ಇದೆ ಸರ್? ಇಲ್ಲ, ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿದ ತಂತ್ರಜ್ಞಾನ ಏನೂ ಇಲ್ಲ. ವಿಶೇಷವಾಗಿ ಉತ್ತರ ಇರಲಿ ದಕ್ಷಿಣ ಇರಲಿ, ಮಹಾಪೌರ್ ಭಾರತೀಯ ಜನತಾ ಪಾರ್ಟಿನವ್ರು ಆಗ್ತಾರೆ, ಉಪಮಹಾಪೌರು ಭಾರತೀಯ ಜನತಾ ಪಾರ್ಟಿನವ್ರು ಆಗ್ತಾರೆ. ಹೀಗಾಗಿ ಒಂದು ಜಾತಿ ಸಮೀಕರಣ ಇರ್ತದೆ. ಆ ಎಲ್ಲ ನೋಡಿ ನಾವು ಉತ್ತರೇನು ದಕ್ಷಿಣ ನೋಡಿಕೊಂಡು ನಾವು ಚುನಾವಣೆ ಮಾಡ್ತೀವಿ. ಚುನಾವಣೆ ಅಂದರೆ ಚಾಯ್ಸ್ ಮಾಡ್ತೀವಿ. ಒಟ್ಟಾರಾಗಿ ಹೇಳಬೇಕಂದ್ರೆ ನಮ್ಮ ಕಡೆ ದಕ್ಷಿಣ ಉತ್ತರಿನ ಇಂಥ ಸಮಸ್ಯೆ ಇಲ್ಲ. ಆದರೆ ನೇರವಾಗಿ ಹೇಳಬೇಕು ಮೇಲೆ 5 ವರ್ಷದಿಂದ 5 ಮಹಾಪೌರ ಆಗ್ತಾರೆ. 3 ಒಂದು ಕಡೆ ಆಗ್ಬೋದು, 2 ನಮ್ಮ ಕಡೆ ಆಗ್ಬೇಕಂತ ಒಂದು ಚರ್ಚೆ. ಕಾರಣ ಅಂದ್ರೆ ಅಲ್ಲಿ 22 ನಗರಸೇವಕ ಅದಾರು, ಈ ಕಡೆ 13 ಅದಾರ +2. ಹೀಗಾಗಿ ಆದರೆ ಯಾವ ದಕ್ಷಿಣವ್ರು ಇರಲಿ ಉತ್ತರನವ್ರು ಭಾರತೀಯ ಜನತಾ ಪಾರ್ಟಿದ ಮಹಾಪೌರ ಇರ್ತಾನೆ. ಹೀಗಾಗಿ ನಮ್ಮ ಕಡೆ ದಕ್ಷಿಣವರು ಉತ್ತರನವ್ರು ಇಂಥ ಏನು ಫರಕ್ಕಿಲ್ಲ. ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ನಾವು ಕೆಲಸ ಮಾಡ್ತೀವಿ. ಸರ್, ಇವಾಗ ಜಾತೀಯ ರಾಜಕಾರಣದ ಬಗ್ಗೆ ತಾವು ಒಂದು ಪ್ರಸ್ತಾವನೆ ಮಾಡಿದ್ರಿ. ಈಗ ಜಾತೀಯ ರಾಜಕಾರಣ ಅಂತಂತಂದರೆ ಈಗಾಗಲೇ ಸಾಮಾಜಿಕ ನ್ಯಾಯದ ಬಗ್ಗೆ ಭಾರತೀಯ ಜನತಾ ಪಕ್ಷ ಪ್ರತಿಯೊಬ್ಬರಿಗೂ ಒಂದು ಸಮಾನತೆಯನ್ನು ಮತ್ತು ಅಧಿಕಾರವನ್ನು ನೀಡ್ತಾ ಬಂದಿದೆ. ಅಧಿಕಾರ ಬಗ್ಗೆ ತಾವಿದ್ದಾರೆ. ಈಗ ಉಳಿದಿರುವಂಥದ್ದು ಲಿಂಗಾಯತ್ ಕಮ್ಯುನಿಟಿ ಮತ್ತು ಬ್ರಾಹ್ಮಣ ಕಮ್ಯುನಿಟಿಗೆ ಮಹಾಪೌರು ಸಿಗಬೇಕು ಅನ್ನೋದೊಂದು ಒಂದು ಬೇಡಿಕೆ ಹೆಚ್ಚಿಗೆ ಆಗಿರ್ತಾರೆ. ಆ ನಿಟ್ಟಿನಲ್ಲಿ ಏನಾದರೂ ಚರ್ಚೆ ಆಗ್ತಾ ಇದೆಯಾ, ಅಥವಾ ಯಾವ ರೀತಿ ಒಂದು ಇದನ್ನು ಮಾಡ್ತಾ ಇದ್ದಾರೆ ಸರ್? ಅಲ್ಲ, ನಮ್ಮ ಪಕ್ಷ ಒಳಗೆ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸೂಕ್ತವಾಗಿ ಯಾರ್ಯಾರಿಗೂ ಮಹಾಪೌರ ಉಪ ಮಾಡಿದ್ದೀವಿ ನೋಡ್ತೀವಿ. ವಿಶೇಷವಾಗಿ ಸ್ಥಾಯಿ ಸಮಿತಿ ಒಳಗೆ ಯಾರ್ಯಾರು ಪ್ರತಿನಿಧಿತ್ವ ಕೊಟ್ಟಿವಿ, ಅವು ಎಲ್ಲ ನಾವು ಏನು ಮಾಡೇವಂದ್ರೆ ಎಲ್ಲ ನಗರ ಸೇವಕರು ಎಲ್ಲರ ಕಡೆ ಅವಕಾಶ ಸಿಗಬೇಕು. ಯಾವ ಜಾತ್ಯಾವೂ ಇರಲಿ. ಭಾರತೀಯ ಜನತಾ ಪಾರ್ಟಿ ನಗರ ಸೇವಕ ಇದ್ದಾಗ ಎಲ್ಲೇ ಅಧಿಕಾರ ಸಿಗಬೇಕು, ಅಲ್ಲೇ ಅಧಿಕಾರ ಕೊಡೋದನ್ನು ನಾವು ಜವಾಬ್ದಾರಿ ಮಾಡಿದ್ದೀವಿ. ಒಟ್ಟಾರೆ ಯಾವ ಹಿಂಗೆ ಉಳಿಬಾರ್ದು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಈಗ ಮಹಾಪೌರ ಉಪಮಹಾಪೌರ ಬಗ್ಗೆ ಅಷ್ಟು ಸೀರಿಯಸ್ ಇರಬೇಕು. ಯಾಕಂದ್ರೆ 2 ಕಡೆ ನಾವು ಇಡಬೇಕಾಗ್ತದೆ. ದಕ್ಷಿಣ ಮತ್ತು ಉತ್ತರ ಹಿಡ್ಕೊಂಡು ಹೊಡಿಬೇಕು ಕೆಲಸ. ಇದು ಮಹಾಪೌರ ಉಪಮಹಾಪೌರ ಇಲೆಕ್ಷನ್ ಮಾಡಬೇಕಾಗ್ತದೆ. ಒಟ್ಟಾರಾಗಿ 5 ಮಂದಿ ಮಹಾಪೌರ ಆಗವರು, 5 ಮಂದಿ ಉಪಮಹಾಪೌರ ಅರ್ಧ ಮಾಡೋಕ್ಕೆ ಬರೋದಿಲ್ಲ. ಹೀಗಾಗಿ ಒಂದು ಮಹಾಪೌರ ಪೋಸ್ಟ್ ದಕ್ಷಿಣದಲ್ಲಿ ಜಾಸ್ತಿ ಹೋಗ್ತದೆ ಅಂದ್ರೆ ನಾವು ಒಪ್ಕೋಬೇಕು. 22 ನಗರ ಸೇವಕರು ಅಲ್ಲೇ ಅದ, ಇಲ್ಲೇ 13 ಮಂದಿ +2 ಮಂದಿ ಅದ. ಹೀಗಾಗಿ ಆದರೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಜಾತಿ ಭೇದ ಭಾವ ಬಿಟ್ಟು ನಾವು ಚುನಾವಣೆ ಮಾಡ್ತೀವಿ. ಒಟ್ಟಾರಾಗಿ ಮಹಾನಗರ ಪಾಲಿಕೆಯಲ್ಲಿ ಏನು ಡೆವಲಪ್ಮೆಂಟ್ ಆಗಬೇಕು, ಬರುವ ಕಾಲದಲ್ಲಿ ಏನೇನು ಆಗಬೇಕಂತ ಗುರಿ ನೋಡಿ ನಾವು ಚಾಯ್ಸ್ ಮಾಡ್ತೀವಿ ಅಷ್ಟೇ. ಸರ್, ಈಗ ಕೇಳಿ ಬರ್ತಾ ಇದೆ, ಹುಬ್ಬಳ್ಳಿ ನಾಯಕರುಗಳ ಹಸ್ತಕ್ಷೇಪ ಮಹಾನಗರ ಪಾಲಿಕೆಯಲ್ಲಿ ಆಗ್ತಾ ಇದೆ. ಒಂದು ನಾಯಕತ್ವನ ಮೇಯರ್ ಮಾಡುವಂಥ ಸ್ಥಿತಿಯಲ್ಲಿ ಒಂದು ಒತ್ತಡವನ್ನು ಹೇರ್ತಾ ಇದ್ದಾರೆ. ಹೈಕಮಾಂಡ್ ಮೂಲಕ ಒತ್ತಡ ಹೇರ್ತಾ ಇದ್ದಾರೆ ಅನ್ನೋದನ್ನು ಕೇಳಿ ಬರ್ತಾರೆ. ಸರ್, ಇದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಊಹಾಪೋಹಗಳ ಬಗ್ಗೆ? ಎಲ್ಲ ಸುಳ್ಳು ಅದ. ಯಾರೂ ಹುಬ್ಬಳ್ಳಿಯವರು ಯಾವ ಒತ್ತಡ ಮಾಡೋದಿಲ್ಲ, ಬೆಂಗಳೂರಿನ ಯಾವ ಒತ್ತಡ ಮಾಡೋದಿಲ್ಲ. ನಾವು ಇಲ್ಲೇ ಸಕ್ಷಮ ಅದೀವಿ, ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ಅದನ್ನು ಗೊತ್ತದ. ಎಲ್ಲ ನ್ಯಾಯ ಕೂಡಿ ನಾವು ಮಹಾಪೌರ ಉಪಮಾನ ಮಾಡ್ತೀವಿ. ಹೀಗಾಗಿ ಇನ್ನೂ ತನಕ ನನಗರೆ ಯಾರ್ದು ಫೋನ್ ಬಂದಿಲ್ಲ. ಇನ್ನೂ ತನಕ ಯಾರೂ ಹಿಂಗೆ ಮಾಡಿರಿ, ಹಿಂಗೆ ಮಾಡಬೇಕಂತ ಯಾರೂ ಇನ್ನೂ ತನಕ ಫೋನ್ ಮಾಡಿಲ್ಲ. ಮತ್ತು ನನ್ನ ಅಂಜಿಕೊಂಡು ಬರೋದಿಲ್ಲ. ಸರ್, ಕೊನೆಯದಾಗಿ ಒಂದು ಕೇಳಬೇಕು ಸರ್, ತಮ್ಮ ಪಕ್ಷದಲ್ಲಿ ಇವಾಗ ಒಂದು ಹುದ್ದೆ ಒಂದು ಪದ ಅನ್ನೋದು ಒಂದು ಚಾಲ್ತಿಯಲ್ಲಿತ್ತು. ಈಗಾಗಲೇ ಅಧಿಕಾರವನ್ನು ಅನುಭವಿಸಿರುವಂಥ ಮಹಾನಗರ ಪಾಲಿಕೆ ಸದಸ್ಯರುಗಳಿಗೆ ಮತ್ತೆ ರಿಪೀಟ್ ಸ್ಥಾನಗಳ ಸಿಗುವಂಥ ಏನು ಅವಕಾಶಗಳದಾವ, ಅಥವಾ ಅಂಥದ್ದು ಏನಾದರೂ ಒಂದು ಫಾರ್ಮುಲಾ ತಯಾರಾಗ್ತಾ ಇದೆ ಸರ್? ಇಲ್ಲ, ಫಾರ್ಮುಲಾ ಎಂತ ಏನಾಗಿಲ್ಲ. ಆದರೆ ನಮ್ಮ ಕಡೆ ನಗರಸು ಒಂದು ಅಧಿಕಾರ ಅಂತೂ ಪೈಲಾ ಡಿಸಿಷನ್ ಆಗ್ತೀವಿ. ಅದು ಅನಿವಾರ್ಯವಾಗಿ ಒಂದೊಂದು ಸಲ ಇಂಥ ಪರಿಸ್ಥಿತಿ ಬಂದಾಗ ಅಷ್ಟೇ ನಾವು 2 ಸಲ ಕೊಡ್ತೀವಿ, ಅಥವಾ ಇನ್ನೊಂದು ಸಲ ನಿಮ್ಗೆ ಅವಕಾಶ ಸಿಗ್ಬೋದು. ಹೀಗಾಗಿ ಇನ್ನೊಬ್ರಿಗೆ ಸಿಗಲ್ಲ ಅಂದಮೇಲೆ ಒಂದು ಸಲ ಬಂತು ಇನ್ನೊಂದು ಸಲ ಕೇಳಬೇಕಂತ ಕಾಯ್ದೆ ಇಲ್ಲ. ಆದರೆ ಅನಿವಾರ್ಯ ಏನೂ ಪರಿಸ್ಥಿತಿ ಬಂತಂದ್ರೆ ನಾವು ಮಾಡ್ತೀವಿ. ಸರಿ ಸರ್, ರಾಜ್ಯದ ಬಜೆಟ್ ಬಗ್ಗೆ ಯಾವ ರೀತಿ ನೋಡ್ತಾರೆ ಸರ್ ಬಜೆಟನ್ನು? ನೋಡ್ರಿ, ಬಜೆಟ್ ಇಷ್ಟು ಕೆಟ್ಟ ಅಂದ್ರೆ ರೈತರ ಕಡೆ ಒಟ್ಟು ನೋಡಿವಿ.
ರೈತರು ಆ್ಯಕ್ಚುಲಿ ಈ ರಾಜ್ಯಕ್ಕೆ ಊಟ ಕೊಡೋರು ಅವರು ಬಿಟ್ಟು ಇವರು ಬಜೆಟ್ ಮಾಡಿದ್ದಾರೆ ಅಂದ್ರೆ ಫಾರ್ಮಲ್ ಬಜೆಟ್ ಮತ್ತು ಇಷ್ಟು ಸಾಲ ಮಾಡಿ ಬಜೆಟ್ ಮಾಡ್ಯಾರ ಅನ್ನೋ ನೋಡಿದ ಮೇಲೆ ಇದು ನೋಡಿದ್ರೆ ಅಂಜಿಕೆ ಬರ್ತೈತಿ. ಇಷ್ಟು ಸಾಲ ಮಾಡಬೇಕು, ಇಷ್ಟು ಮಾಡಿ ಮತ್ತು ರೈತರಿಗೆ ₹1 ಇಲ್ಲ. ನೀವು ಬಜೆಟ್ ಉಳಿದ್ರೆ ಎಲ್ಲೇ ರೈತರ ಸಲುವಾಗಿ ಹಿಂಗೆ ಮಾಡಿದ್ದೀವಿ, ಹಿಂಗೆ ಮಾಡ್ತೀವಿ ಅಂತ ಉಲ್ಲೇಖ ಇಲ್ಲ. ಇಂಥ ಬಜೆಟ್ ಹೊಲಸು ಬಜೆಟ್ ಇನ್ನೂ ತನಕ ನೋಡೋಕ್ಕಾಗಿಲ್ಲ. ಈ ಹೈಟ್ರಿಕ್ ಬಜೆಟ್ ಮಾಡಿದವ್ರು ಇವರು. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ರೈತ ಪರವಾಗಿ ಭಾಳಷ್ಟು ಕೆಲಸ ಈಗ ಮಾಡಬೇಕಿತ್ತು, ಬಜೆಟ್ನಲ್ಲಿ ಏನೂ ಮಾಡಿಲ್ಲ. ಇಂಥ ಬಜೆಟ್ ನಾವು ಇನ್ನೂ ತನಕ ನೋಡಲಿಕ್ಕೆ ಸಾಧ್ಯ ಇಲ್ಲ ಸರ್. ಖಂಡಿಸ್ತೀರ ಬಜೆಟ್? 100% ಖಂಡಿಸ್ತೀವಿ. ಥ್ಯಾಂಕ್ ಯು ಸರ್. ನಾನು ಇದಾಗಿತ್ತು ಮಹಾನಗರ ಪಾಲಿಕೆ ಕುರಿತಾಗಿ ರಾಜ್ಯ BJP ಉಪಾಧ್ಯಕ್ಷರಾದಂಥ ಮಾಜಿ ಶಾಸಕರು ಅನಿಲ್ ಬೆಂಕಿ ಅವರ ಒಂದು ಅಭಿಪ್ರಾಯ. ಒಂದು ಪದ ಒಂದು ಹುದ್ದೆ ಅನ್ನುವಂಥ ಒಂದು ಫಾರ್ಮಲ್ನಲ್ಲಿ ಕೆಲಸ ಮಾಡಲಿದ್ದೇವೆ, ಒತ್ತಡದ ಅನುಸಾರವಾಗಿ ನಾವು ನಡೆದುಕೊಳ್ಳಲಿದ್ದೇವೆ ಅನ್ನೋದನ್ನು ಸ್ಪಷ್ಟವಾಗಿ ಸಂದೇಶವನ್ನು ರವಾನೆ ಆಗಿದ್ದಾರೆ. ಹಾಗಾದರೆ ಮುಂದೆ ಬರೋ ದಿನಗಳಲ್ಲಿ ಏನು ಇಲ್ಲಿ ಮಹಾಪೌರ ಮತ್ತು ಉಪಮಹಾಪೌರ ಕುರ್ಚಿಗಾಗಿ ಒಂದು ಲಾಬಿ ನಡೆಯಲಿದೆ, ಅದನ್ನು ನಡೆಯಲಿದೆಯೋ ಅಥವಾ ಯಾವ ರೀತಿ ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ಹೆಣೆಯಲಿದ್ದಾರೆ ಅನ್ನೋದನ್ನು ನಾವು ಕಾದು ನೋಡೋಣ. ಪಂಚಾಯತ್ ಸ್ವರಾಜ್ ಸಮಾಚಾರ, ರತ್ನಾಕರ್ ಗೌಂಡಿ, ಬೆಳಗಾವಿ.